ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, GPS ಟೈರ್, HS ಟೈರ್, PS ಟೈರ್ 2026ರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಈಗಷ್ಟೇ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿರ್ತಾರೆ. ಸೊ ನಾನಿಲ್ಲಿ GPT ಪೇಪರ್ 2 ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಂದಿರ್ತೀನಿ. ಸೊ ಇದು ಇವತ್ತು ಬಿಟ್ಟಂಥ ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಇದರ ಒಂದು ಪ್ರಕಾರವಾಗಿ ನಮ್ಮ ಒಂದು ಫೈನಲ್ ಎಕ್ಸಾಮ್ಗೆ ಕ್ವಶನ್ ಪೇಪರ್ಗಳು ಬರ್ತಾವು ಅಂತಂದು ಹೇಳ್ಬೋದು. ಮಾದರಿ ಪ್ರಶ್ನೆ ಪತ್ರಿಕೆ ಅಂತಂದು ಹೇಳ್ಬೋದು. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, 100 ಅಂಕದ MCQ ಪ್ರಶ್ನೋತ್ತರ ಪತ್ರಿಕೆ ಇದಾಗಿರ್ತೈತೆ ಅಂತ ಹೇಳಬಹುದು. ಸೊ ಇಲ್ಲಿ ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಅಂತಂದಿದೆ. ಲಾಲಾ ಲಜಪತ್ ರಾಯ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಅಂತಂದಿದೆ. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಕ್ವಶನ್, ಬಕ್ಸಾರ್ ಕದನದ ಪರಿಣಾಮಗಳಿಗೆ ಸಂಬಂಧಿಸಿದೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತಂದಿದೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸಿಕೊಂಡಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದ. ಸರಿಯಾಗೈತ್ರಿ. ನೆಕ್ಸ್ಟ್ ಕ್ವಶನ್, ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಎಲ್ಲ ಹಕ್ಕುಗಳನ್ನು ಬಿಟ್ಟುಕೊಟ್ಟ. ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ಎರಡೂ ಸರಿ, ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಪ್ಲಾಸಿ ಕದನವು ನಡೆದ ವರ್ಷ ಅಂತಂದಿದೆ. 1764, 1798, 1757, 1746 ಅಂತಂದಿದೆ. ಪ್ಲಾಸಿ ಕದನ ನಡೆದಂಥ ವರ್ಷವನ್ನು ಗಮನಿಸಿಕೊಂಡಾಗ ಪ್ರಮುಖವಾಗಿ 1757 ಇಲ್ಲಿ ಸರಿಯಾದ ಉತ್ತರವಾಗುತ್ತೆ. 1764 ಇದು ಬಕ್ಸಾರ್ ಕದನ. ಓಕೆ, ಗೊತ್ತಿರಲಿ, ಬಕ್ಸಾರ್ ಕದನ. ಇನ್ನು 1798 ಸಹಾಯಕ ಸೈನ್ಯ ಪದ್ಧತಿ ರೀ. ಇದು ಸಹಾಯಕ ಸೈನ್ಯ ಪದ್ಧತಿ, ಒಂದು ಇಶ್ವಿ ಅಂತಂದು ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್, ಕೆಳಗೆ ನೀಡಿರ್ತಕ್ಕಂತಹ ಮನೆತನಗಳ ಸರಿಯಾದ ಕಾಲಾನುಕ್ರಮಣಿಕೆ ಅಂತಂದಿದೆ. ಇಲ್ಲಿ ಪ್ರಮುಖವಾಗಿ ನಾವು ಸಂಗಮ ಮೊದಲು ಬರುತ್ತೆ ಅಂತಂದು ಎಲ್ಲರಿಗೂ ಕೂಡ ಗೊತ್ತು. ವಿಜಯನಗರವನ್ನು ಆಡಿದಂಥ ಪ್ರಮುಖ ಮನೆತನಗಳಿವು. ನೋಡಿ, ಇಲ್ಲಿ ಡಿ ಎಲ್ಲೈತಿ ಅಲ್ಲಿ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಡಿ ಫಸ್ಟಿಗೆ ಇರಬೇಕು. ಸೊ ಇಲ್ಲಿ ಕೂಡ ಇಲ್ಲ, ಇಲ್ಲಿ ಇಲ್ಲ. ಸೊ ಆಪ್ಷನ್ ಡಿ ಇದಲ್ಲಿ ಮೊದಲಿಗೆ ಡಿ ಇದೆ, ಎ ಇದೆ, ಬಿ ಇದೆ, ಸಿ ಇದೆ. ಸಂಗಮ, ಸಾಳ್ವ, ತುಳುವ, ಅರವಿಡು. ಸೊ ಇಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕುಶಾನ ಮನೆತನದ ಸಂಸ್ಥಾಪಕ ಅಂತಂದಿದೆ. ಕುಜಲ್ ಕಡ್ಫಿಸಸ್, ವಿಮಾ ಕಡ್ಫಿಸಸ್, ಕನಿಷ್ಕ ಕಾರ್ವೇಲ ಅಂತಂದಿದೆ. ಸೊ ಕುಶಾನ ಮನೆತನದ ಸ್ಥಾಪಕ ಕುಜಲ್ ಕಡ್ಫಿಸಸ್ ಅಂತಂದೇ ಹೇಳಬಹುದು. ಹಾಗಾದ್ರೆ ಭಾರತಕ್ಕೆ ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದವನು ಯಾರಂತಂದರೆ ವಿಮಾ ಕಡ್ಫಿಸಸ್ ಆಗಿರ್ತಾನೆ. ಚಿನ್ನದ ನಾಣ್ಯವನ್ನು ಪರಿಚಯಿಸಿದವನು. ಓಕೆ, ಗೊತ್ತಿರಲಿ. ನೆಕ್ಸ್ಟ್ ಮುಂಬರ್ತಕ್ಕಂಥ ಎಕ್ಸಾಮ್ದಲ್ಲಿ ಪ್ರಶ್ನೆ ಆಗ್ಬೋದು. ಇನ್ನು ಕನಿಷ್ಕ ಅಂತ ಬಂದಾಗ ಪ್ರಸಿದ್ಧ ಅರಸ, ಜೊತೆಗೆ ಇನ್ನೊಂದು ಮಹತ್ವದ ಅಂತ ಕಾರ್ಯವನ್ನು ಮಾಡ್ತಾನೆ. ಏನಂತಂದರೆ 4ನೇ ಬೌದ್ಧ ಸಮ್ಮೇಳನ. 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರದ ಕುಂಡಲಿವನದಲ್ಲಿ ನಡೆಸ್ತಾನೆ ಕನಿಷ್ಕ ಅಂತಂದು ಹೇಳಬಹುದು. ಓಕೆ, ನೆಕ್ಸ್ಟ್ ಕ್ವಶನ್, ಇಲ್ಲಿ ಹೊಂದಿಸಿ ಬರೆಯಿರಿದೆ. ಬೌದ್ಧ ಸಮ್ಮೇಳನಗಳು ಹಾಗೂ ನಡೆದಂಥ ಸ್ಥಳಗಳನ್ನು ಕೊಟ್ಟಿರ್ತಾರೆ. ಬಹಳಷ್ಟು ಇಂಪಾರ್ಟೆಂಟ್ ಅಂತಂದು ಹೇಳಬಹುದು. ಸೊ ಇಲ್ಲಿ 1ನೇ ಬೌದ್ಧ ಸಮ್ಮೇಳನ ರಾಜಗೃಹರಿ, 2ನೇ ಬೌದ್ಧ ಸಮ್ಮೇಳನ ವೈಶಾಲಿ, 3ನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರ, 4ನೇ ಬೌದ್ಧ ಸಮ್ಮೇಳನ ಕುಂಡಲಿವನ. ಇಲ್ಲಿ 1ನೇದಕ್ಕೆ 4ನೇದು ಎಲ್ಲಿದೆ ಅಂತ ಗಮನಿಸ್ಕೊಂಡಾಗ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿಬಿಟ್ರೆ ನಮಗೆ ಇಲ್ಲಿ ಉತ್ತರಗಳು ಗೊತ್ತಾಗ್ತಾವೆ ಅಂತಂದು ಹೇಳಬಹುದು. ನೆಕ್ಸ್ಟ್ ಕ್ವಶನ್, 6ನೇ ಪ್ರಶ್ನೆಗೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಕೂಟರ ಕಾಲದಲ್ಲಿ ಜೀವಿಸಿದ ಪ್ರಮುಖ ಕವಿಗಳ ಸರಿಯಾದ ಗುಂಪು ಅಂತಂದಿದೆ. ಸೊ ಇಲ್ಲಿ ಕೂಡ ನಾನು ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಾಕತ್ತೇನೆ ರೀ. ತ್ರಿವಿಕ್ರಮ, ಹಾಲಾಯುಧ, ಜಿನಸೇನ, ಗುಣಭದ್ರ. ತ್ರಿವಿಕ್ರಮ, ಹಾಲಾಯುಧ, ಜಿನಸೇನ, ರವಿಕೀರ್ತಿ. ಹಾಲಾಯುಧ, ಜಿನಸೇನ, ಗುಣಭದ್ರ, ವಿಜ್ಜಕ. ರವಿಕೀರ್ತಿ, ವಿಜ್ಜಕ, ಅಕಳಂಕ, ಶಿವಭಟ್ಟಾರಕರ ಅಂತಂದಿದೆ. ಸೊ ಇಲ್ಲಿ ಒಂದು ಅಂಶವನ್ನು ಗಮನಿಸ್ಕೋಬೇಕು. ರವಿಕೀರ್ತಿ ಇಮ್ಮಡಿ ಪುಲಿಕೇಶಿ ಆಸ್ಥಾನದಲ್ಲಿ ಇರ್ತಾನೆ, ಇದು ಬರೋದಿಲ್ಲ. ಸೊ ಇಲ್ಲಿ ವಿಜ್ಜಕಿನೂ ಕೂಡ ಏನಂದರೆ ಇಮ್ಮಡಿ ಪುಲಿಕೇಶಿ ಆಸ್ಥಾನದಲ್ಲಿ ಇರ್ತಾಳೆ, ಇದು ಕೂಡ ಬರೋದಿಲ್ಲ. ಇಲ್ಲಿ ರವಿಕೀರ್ತಿ, ವಿಜ್ಜಕ ಇಬ್ಬರು ಕೂಡ ಏನಂತಂದರೆ ಇಮ್ಮಡಿ ಪುಲಿಕೇಶಿ ಆಸ್ಥಾನದಲ್ಲಿದ್ದಾರೆ. ಸೊ ಇದು ಕೂಡ ಬರೋದಿಲ್ಲ. ಸೊ ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್. ತ್ರಿವಿಕ್ರಮ, ಹಾಲಾಯುಧ, ಜೀನಸೇನ ಮತ್ತು ಗುಣಭದ್ರ ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, 8ನೇ ಪ್ರಶ್ನೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೊಂಡಾಗ ಕಾಲಾನುಕ್ರಮದಲ್ಲಿ ಬರಬೇಕು. ಸೊ ಬಿಜಾಪುರದ ಏನು ಅಂದರೆ ಆದಿಲ್ ಶಾಹಿಗಳ ಒಂದು ಕಾಲಾನುಕ್ರಮಣಿಕೆ ಅಂತಂದು ಹೇಳ್ಬೋದು. ಯೂಸುಫ್ ಆದಿಲ್ ಶಾ, ಇಸ್ಮಾಯಿಲ್ ಆದಿಲ್ ಶಾ, 1ನೇ ಇಬ್ರಾಹಿಂ ಆದಿಲ್ ಶಾ, 1ನೇ ಅಲಿ ಆದಿಲ್ ಶಾ ಅಂತಂದಿದೆ. ಸೊ 8ನೇ ಪ್ರಶ್ನೆ ರೈಟ್ ಆನ್ಸರ್ ಆಪ್ಷನ್ 1 ಅಂತಂದು ಹೇಳ್ಬೋದು. ಮೊದಲಿಗೆ ಇಲ್ಲಿ ಯೂಸುಫ್ ಆದಿಲ್ ಶಾ ಬರ್ತಾನೆ, ಆಮೇಲೆ ಇಸ್ಮಾಯಿಲ್ ಆದಿಲ್ ಶಾ, 1ನೇ ಇಬ್ರಾಹಿಂ ಆದಿಲ್ ಶಾ ಬರ್ತಾನೆ, ಆಮೇಲೆ 1ನೇ ಅಲಿ ಆದಿಲ್ ಶಾ ಬರ್ತಾನೆ ಅಂತಂದು ಹೇಳ್ಬೋದು. ಸೊ ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ರೀ. ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ ಪ್ರಮುಖವಾಗಿ ಮೊಹಮ್ಮದ್ ಬಿನ್ ತುಗ್ಲಕನ ಕಾಲದಲ್ಲಿ ಇದ್ದಂತಹ ಪ್ರಮುಖ ತೆರಿಗೆಗಳು ಹಾಗೂ ಅವುಗಳಂದರೆ ಏನು ಅಂತಂದಿದೆ. ಸೊ ಇದನ್ನು ಇವಾಗ ಹೊಸ ಟೆಕ್ಸ್ಟ್ ಬುಕ್ಕಲ್ಲಿ ತೆಗೆದು ಹಾಕಿದ್ದಾರೆ, ಆದರೂ ಕೂಡ ಇದನ್ನು ಕೊಟ್ಟಿದ್ದಾರೆ ಅಂತಂದು ಹೇಳಬಹುದು. ಸೊ ಇಲ್ಲಿ ಕರಾಜ್, ಜಕಾತ್, ಜಾಸಿಯಾ ಅಂತಂದಿದೆ. ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ, ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ, ಮುಸ್ಲಿಂ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ, ಮುಸ್ಲಿಮೇತರ ಮೇಲಿನ ಭೂ ತೆರಿಗೆ ಅಂತಂದಿದೆ. ಸೊ ಇಲ್ಲಿ ಇದರಿಂದ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಗೆ ಓಲ್ಡ್ ಸಿಲೆಬಸನ್ನು ಕೂಡ ಎಕ್ಸಾಮಿಗೆ ತಗೋತಾರ ಅನ್ನೋದು ನಮಗೆ ಇಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇದು ಪ್ರಸ್ತುತ ನಮ್ಮ ಒಂದು 8th 9th 10th ಪುಸ್ತಕದಲ್ಲಿ ಇದನ್ನು ತೆಗೆದು ಹಾಕಿರ್ತಾರೆ. ಸೊ ಆದರೂ ಕೂಡ ಇದನ್ನು ಕೊಟ್ಟಿದ್ದಾರೆ ಅಂದರೆ ಇದು ಓಲ್ಡ್ ಪುಸ್ತಕದಲ್ಲಿ ಇತ್ತು. ಸೊ ಆ ಒಂದು ಕಾರಣಕ್ಕಾಗಿ ಇದು ಕೂಡ ಎಕ್ಸಾಮಿಗೆ ಬರುತ್ತೆ ಅಂತಂದು ಇಲ್ಲಿ ಗಮನಿಸ್ಕೋಬೇಕಾಗತ್ತೆ. ಇಲ್ಲಿ 9ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಅಂತಂದು ಹೇಳ್ಬೋದು. ಸೊ ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ. ಕರಾಜ್ ಅಂತಂದಾಗ ಇದು ಮುಸ್ಲಿಮರ ಮೇಲಿನ ಭೂ ತೆರಿಗೆ ಆಗಿರುತ್ತೆ.
ಮುಸ್ಲಿಮೇತರ ಮೇಲಿನ ಭೂ ತೆರಿಗೆ ರೀ. ಉಶ್ರ್ ಅಂದಾಗ ಇದು ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ. ಜಕಾತ್ ಅಂತಂದಾಗ ಇದು ಮುಸ್ಲಿಂ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ ಆಗಿರುತ್ತೆ. ಜಸಿಯಾ ಅಂತಂದಾಗ ಇದು ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಅಂತಂದು ಹೇಳ್ಬೋದು. ಸೊ ಇಲ್ಲಿ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಎಸ್ ನೆಕ್ಸ್ಟ್ ಕ್ವಶನ್ 10ನೇ ಪ್ರಶ್ನೆ. ಅಲ್ಬುರಿನಿ ಕಿತಾಬ್ ಹಿಂದ್ ಕೃತಿಯನ್ನು ರಚಿಸಿದ. ಹಸನ್ ನಿಜಾಮಿಯು ತಾಜುಲ್ ಮಾಸಿರ್ ಕೃತಿಯನ್ನು ರಚಿಸಿದ. ಮಿನಾಜ್ ಸಿರಾಜನ್ನು ತಬ್ಕತೀನ ಆಸಿರಿಯನ್ನು ರಚಿಸಿದ. ಅಮೀರ್ ಖುಸ್ರು ತಾರೀಖಿ ಫಿರೋಜ್ ಶಾಹಿಯನ್ನು ರಚಿಸಿದ ಅಂತಂದಿದೆ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ಕೆಳಗಡೆ ಕೊಡ್ತಾ ಹೋಗಿದ್ದಾರೆ ಅಂತಂದು ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಅಂತ ಕೂಡ ಭಾವಿಸ್ತೀನಿ. ಇಲ್ಲಿ A, B, C 3 ಸರಿಯಾಗಿದೆ ಅಂತಂದು ಹೇಳ್ಬೋದು. ಇಲ್ಲಿ ಗಮನಿಸ್ಕೊಂಡಾಗ ನೀವು ನೋಡಬಹುದು ಇಲ್ಲಿ ಫಸ್ಟ್ ಒನ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಕಿತಾಬ್ ಹಿಂದ್, ಇದು ಕೂಡ ಅಲ್ಬುರಿನಿ ಬರ್ತಾನೆ ಸರಿಯಾಗೈತ್ರಿ. ಹಸನ್ ನಿಜಾಮಿ ಕುತುಬುದ್ದೀನ್ ಐಬಕ್ಕನ ಕುರಿತಾದಂಥ ಒಂದು ಕೃತಿ. ಸೊ ಇದು ತಾಜುಲ್ ಮಾಸಿರ್ ಸರಿಯಾಗೈತಿ. ಮಿನಾಜ್ ಸಿರಾಜ್ ತಬ್ಕತೀನ ಆಸಿರಿ ಕೂಡ ಸರಿಯಾಗಿದೆ. ಆದರೆ ತಾರೀಖಿ ಫಿರೋಜ್ ಶಾಹಿನ ಅಮೀರ್ ಖುಸ್ರು ಬರೆಯೋದಿಲ್ಲ. ಸೊ ಹಾಗಾಗಿ ಇದು ತಪ್ಪಾದ ಉತ್ತರ ಅಂತ ಹೇಳ್ಬೋದು. ಸೊ ಹಂಗಿಲ್ಲಿ A, B, C ಸರಿಯಾಗದವು ಅಂತ ಹೇಳ್ಬೋದು. ಇಲ್ಲಿ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ ನೋಡಿ. 10ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಓಕೆ ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ರಾಜರ ಆಳ್ವಿಕೆಯ ಕಾಲಾನುಕ್ರಮಣಿಕೆ ಅಂತಂದಿದೆ. ತುಳುವ ನರಸನಾಯಕ, ಬುಕ್ಕರಾಯ, 2ನೇ ದೇವರಾಯ, ಕೃಷ್ಣದೇವರಾಯ ಅಂತಂದಿದೆ. ಸೊ ಇಲ್ಲಿ ಗಮನಿಸ್ಕೊಂಡಾಗ ಪ್ರಮುಖವಾಗಿ ನೋಡಿ ಬುಕ್ಕರಾಯ, 2ನೇ ದೇವರಾಯ ಇಬ್ಬರು ಕೂಡ ಸಂಗಮ ವಂಶದಲ್ಲಿ ಬರ್ತಾರೆ. ತುಳುವ ನರಸನಾಯಕ ಈತ ತುಳುವ ಸಾಮ್ರಾಜ್ಯದಲ್ಲಿ ಬರ್ತಾನೆ. ಕೃಷ್ಣದೇವರಾಯ ಅರವಿಡು ಒಂದು ವಂಶದಲ್ಲಿ ಬರ್ತಾನ ಅಂತಂದು ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೊಂಡಾಗ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳ್ಬೋದು. 11ನೇ ಪ್ರಶ್ನೆಗೆ ಇಲ್ಲಿ ಫಸ್ಟ್ ಒನ್ ಬರ್ತಕ್ಕಂಥವ್ರು ಯಾರು? ಬುಕ್ಕರಾಯ ಬರ್ತಾನ. ಆಮೇಲೆ 2ನೇ ದೇವರಾಯ ಬರ್ತಾನ. ಆಮೇಲೆ ತುಳುವ ನರಸನಾಯಕ ತುಳುವ ಸಂತತಿಯವನು ಬರ್ತಾನ. ಆಮೇಲೆ ಅರವಿಡು ಸಂತತಿಯ ಕೃಷ್ಣದೇವರಾಯ ಬರ್ತಾನ ಅಂತಂದು ಇಲ್ಲಿ ಹೇಳಲಾಗತ್ತೆ. ಓಕೆ ನೆಕ್ಸ್ಟ್ ಕ್ವಶನ್. ಹೊಂದಿಸಿ ಬರೆಯಿರಿ ಅಂತಂದಿದೆ. ಪ್ರಮುಖ ಇಲ್ಲಿ ಶಂಕರಾಚಾರ್ಯರು ನಿರ್ಮಿಸಿದಂತಹ ಮಠಗಳು ಮತ್ತು ಅವುಗಳು ಇರ್ತಕ್ಕಂಥ ಸ್ಥಳಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ. ಏನಂತಂದರೆ ಬದರಿ ಬಂದುಬಿಟ್ಟು ಬದರಿ ಜ್ಯೋತಿರ್ಪೀಠ ರೀ, ದ್ವಾರಕಾ ಕಾಳಿಕಾ ಪೀಠ, ಪೂರಿ ಗೋವರ್ಧನ ಪೀಠ, ಶೃಂಗೇರಿ ಶಾರದಾ ಪೀಠ. ಇಲ್ಲಿ 4ನೇದಕ್ಕೆ 1ನೇದು ಎಲ್ಲೈತೆ ನೋಡ್ಕೊಂಬಿಡೋಣ. ಸೊ ಇಲ್ಲಿ ಇಲ್ಲ. ಸೊ ಇಲ್ಲಿ 50-50 ಆಗುತ್ತೆ. ಈ ರೀತಿ ಪ್ರಶ್ನೋತ್ತರಗಳು ಬಂದಾಗ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನಾನು. 50-50 ಆಗುತ್ತೆ. ಮತ್ತು ಇದರಲ್ಲಿ ನಮ್ಗೆ ಇನ್ನೂ ಒಂದು ಗೊತ್ತಿದ್ರೆ ಬಹಳಷ್ಟು ಏನಂದರೆ ಯೂಸ್ಫುಲ್ ಆಗುತ್ತೆ ಉತ್ತರವನ್ನು ಹಾಕುವಾಗ ಅಂತ ಹೇಳ್ಬೋದು. ಇಲ್ಲಿ 12ನೇದು ಆಪ್ಷನ್ C ರೈಟ್ ಆನ್ಸರ್ ಆಗುತ್ತೆ ಅಂತಂದೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಹೇಳಿಕೆಯನ್ನು ಆರಿಸ್ರಿ ಅಂತಂದಿದೆ. ಸೊ ಗಹಡ್ವಾಲರ ಮನೆತನದ ಸ್ಥಾಪಕ ಚಂದ್ರದೇವ ಇದೆ, ಅಬ್ಸಲ್ಯೂಟ್ಲಿ ರೈಟ್ ಆನ್ಸರ್ ಇದು. ಆಮೇಲೆ ಇಲ್ಲಿ ಉಪೇಂದ್ರ ಕೃಷ್ಣರಾಜ ಪರಮಾರನ ಮನೆತನದ ಸ್ಥಾಪಕ, ಇದು ಕೂಡ ಸರಿಯಾಗೈತ್ರಿ. ಮೊದಲನೇ ಮೂಲ ರಾಜ ಸೋಳಂಕಿಯರ ಮನೆತನದ ಸ್ಥಾಪಕ, ಇದು ಕೂಡ ಸರಿಯಾಗೈತಿ. ಆದರೆ ಇಲ್ಲಿ ಚಂದೇಲರ ಮನೆತನದ ಸ್ಥಾಪಕ ಭೋಜ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು ಅಂತಂದು ಹೇಳ್ಬೋದು. ಚಂದೇಲರ ಮನೆತನದ ಸ್ಥಾಪಕ ಬೇರೆ ಬರ್ತಾರ, ಅದಕ್ಕಾಗಿ ಇಲ್ಲಿ ತಪ್ಪಾದಂಥ ಒಂದು ಹೇಳಿಕೆ ಆಗೈತಿ. ಸೊ ಇಲ್ಲಿ ಆಪ್ಷನ್ C ರೈಟ್ ಆನ್ಸರ್ ಆಗುತ್ತೆ. A, B, C ಏನಿದಾವಲ್ಲ, ಸೊ ಈ 3ಗಳು ಕೂಡ ಏನಪ್ಪ ಅಂದ್ರೆ ಸರಿಯಾದ ಒಂದು ಹೇಳಿಕೆಗಳು ಆಗ್ಯಾವು. ಓಕೆ A, B, C ಸರಿ. ಇಲ್ಲಿ 13ನೇ ಪ್ರಶ್ನೆಗೆ A, B, C ಸರಿಯಾಗೈತಿ. ನೆಕ್ಸ್ಟ್ ಕ್ವಶನ್. ಎಸ್ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಕಾಲಾನುಕ್ರಮಣಿಕೆಯಲ್ಲಿ ಬರೀದೆ ಅಂತ ಕೇಳಿದ್ದಾರೆ ಮತ್ತೊಮ್ಮೆ. ಸೊ ಇಲ್ಲಿ ಬಕ್ಸಾರ್ ಕದನ 1764, ಸಹಾಯಕ ಸೈನ್ಯ ಪದ್ಧತಿ ಅಂತಂದಾಗ 1798, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು 1848, ಪ್ಲಾಸಿ ಕದನ ಅಂತ ಬಂದಾಗ 1757. ಓಕೆ ಸೊ ಇಲ್ಲಿ ಫಸ್ಟ್ ಒನ್ ಬರ್ತಕ್ಕಂಥದ್ದು ಯಾವುದು ಅಂತ ಗಮನಿಸ್ಕೊಂಡಾಗ ಪ್ಲಾಸಿ ಕದನನ ಬರುತ್ತೆ ರೀ. ಎಸ್ ಇಲ್ಲಿ ಡಿ ಮೊದಲಿಗೆ ಎಲ್ಲ ಐತೆ ನೋಡ್ಕೊಂಬಿಡೋಣ. ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿದರೆ ನಮಗೆ ಆರಾಮಾಗಿ ಗೊತ್ತಾಗುತ್ತೆ ಉತ್ತರ. ಇಲ್ಲಿ 14ನೇದಕ್ಕೆ ಆಪ್ಷನ್ D ರೈಟ್ ಆನ್ಸರ್ ಅಂತಂದು ಹೇಳ್ಬೋದು. ಮೊದಲಿಗೆ ಬರ್ತಕ್ಕಂಥದ್ದು 1757 ಬರ್ತೈತಿ. ಇಲ್ಲಿ ಪ್ಲಾಸ್ಟಿಕ್ ಕದನ ಬರುತ್ತೆ. ನಂತರದಲ್ಲಿ ಬರ್ತಕ್ಕಂಥದ್ದು ಬಕ್ಸಾರ್ ಕದನ 1764. ಆಮೇಲೆ ಬರ್ತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿ 1798. ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ 1848. ಸೊ ಇಲ್ಲಿ ಆಪ್ಷನ್ D ಇಸ್ ರೈಟ್ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್. ಹೊಂದಿಸಿ ಬರೆಯಿರಿ. ಥಾಮಸ್ ಮಂಟ್ರೋ, ಕಾರ್ನ್ವಾಲಿಸ್, ವಿಲಿಯಂ ಬೆಂಟಿಕ್, ದಾದಾಬಾಯಿ ನವರೋಜಿ. ಕಾಯಂ ಜಮೀನ್ದಾರಿ ಪದ್ಧತಿ, ಇಂಗ್ಲೀಷ್ ಶಿಕ್ಷಣ ನೀತಿ, ಸಂಪತ್ತಿನ ಸೋರಿಕೆ, ರೈತಾವರಿ ಪದ್ಧತಿ ಅಂತಂದಿದೆ. ಸೊ ಇಲ್ಲಿ ನಮ್ಗೆ ಆಲ್ಮೋಸ್ಟ್ 2-3 ಗೊತ್ತಿರ್ತಾವೆ ಅಂತಂದು ಭಾವಿಸ್ತೇನೆ ನಾನು. ರೈತಾವರಿ ಪದ್ಧತಿ ಥಾಮಸ್ ಮಂಟ್ರೋ, ಆಪ್ಷನ್ 4 ಎಲ್ಲೈತಿ? ಆಪ್ಷನ್ B ದಾಗ ಐತೆ ನೋಡ್ರಿ. ಎಲಿಮಿನೇಷನ್ ಮೆಥಡ್ ಈ ರೀತಿಯಾಗಿ ನೀವು ಯೂಸ್ ಮಾಡಿದರೆ ಪಟ ಇಲ್ಲಿ ಉತ್ತರವನ್ನು ಹಾಕ್ಕೊಂತ ಹೋಗ್ಬೋದು. ಥಾಮಸ್ ಮಂಟ್ರೋ ಬಂದುಬಿಟ್ಟು ರೈತಾವರಿ ಪದ್ಧತಿ, ಕಾರ್ನ್ವಾಲಿಸ್ ಅಂತ ಬಂದಾಗ ಕಾಯಂ ಜಮೀನ್ದಾರಿ ಪದ್ಧತಿ ಬರ್ತಾರೆ, ವಿಲಿಯಂ ಬೆಂಟಿಕ್ ಇಂಗ್ಲೀಷ್ ಶಿಕ್ಷಣದ ನೀತಿ, ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ. ಸೊ ಆಪ್ಷನ್ B ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕಾಳಿದಾಸ, ಮ್ಯಾಕ್ಸ್ ಮುಲ್ಲರ್, ಜೇಮ್ಸ್ ಮಿಲ್, ವಿಲಿಯಂ ಜೋನ್ಸ್ ಅಂತಂದಿದೆ. ಸೊ ಇದು ಕೂಡ ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಮಾಡ್ತಾ ಹೋಗೋಣ ನಾವು. ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೊಂಡಾಗ ಕಾಳಿದಾಸನ ಶಾಕುಂತಲ, ಕಾಳಿದಾಸನ ಶಾಕುಂತಲ, ಮ್ಯಾಕ್ಸ್ ಮುಲ್ಲರ್ ಅಂತ ಬಂದಾಗ ದ
ಒಂದು ಸೆಕೆಂಡ್, ಇಲ್ಲಿ ಆಪ್ಷನ್ 4 ಆಗಿದೆಯಲ್ಲ, ಸೊ ಇಲ್ಲಿ ನೋಡಿ ಈ ರೀತಿ ಹೆಂಗಿರುತ್ತೆ ಅಂದರೆ ಒಂದೊಂದು ಸರಿ ಹೆಂಗಿರುತ್ತೆ ಎಲ್ಲವನ್ನು ಕೂಡ ಕೊಟ್ಬಿಟ್ಟಿರ್ತಾರೆ, ನೋಡಿಕೊಂಡು ಉತ್ತರವನ್ನು ಹಾಕಬೇಕಾಗತ್ತೆ. ಪ್ರಮುಖವಾಗಿ ಗಮನಿಸ್ಕೊಂಡಾಗ ಹಿಂಗೆ ಮಾಡ್ತೀನಿ ಅಂತೇಳಿ, ಒಂದು ನಿಮಿಷ, ಒಂದು ಸೆಕೆಂಡು. ನಾ ಇಲ್ಲಿ ಮ್ಯಾಚ್ ಮಾಡ್ತೀನಿ. ಕಾಳಿದಾಸ ಅಂತ ಬಂದಾಗ ಶಾಕುಂತಲ ನೋಡಿರಿ, ಇಲ್ಲಿ ಎಲಿಮಿನೇಷನ್ ಮೆಥಡ್ ಮಾಡಬೇಕಂದ್ರೆ ಪ್ರತಿಯೊಂದರಲ್ಲೂ ಕೂಡ 4 ಕೊಟ್ಟಿರ್ತಾರ ಅಂತಂದು ಹೇಳ್ಬೋದು. ಓಕೆ, ಸೊ ಹಂಗಿದ್ದಾಗ ನಾವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಏನೋ ಆಪ್ಷನ್ಸ್ಗಳನ್ನ ತಪ್ಪು ಕೊಟ್ಟಾರ ಅಂತಂದು ಭಾವಿಸ್ತೇನೆ. ಇಲ್ಲಿ 4 2 ಸರಿ ಬಂದಿದೆ ನೋಡಿ, ಈ 4th ಒನ್ ಆಪ್ಷನ್ 4 2 ಸರಿ ಬಂದಿದೆ. ಸೊ ಇಲ್ಲಿ ಆಪ್ಷನ್ಸ್ಗಳು ಸ್ವಲ್ಪ ರಾಂಗ್ ಇದಾವೆ ತಡ್ರಿ, ಒಂದೇ ಸೆಕೆಂಡ್ ನೋಡಿ ಹಾಕ್ತೀನಿ. ಆಮೇಲೆ ವಿಲಿಯಂ ಜೋನ್ಸ್ ಅಂತ ಬಂದಾಗ ಏಷ್ಯಾಟಿಕ್ ಸಂಸ್ಥೆ ಬರುತ್ತೆ. ಓಕೆ, ಸೊ 4ನೇದಕ್ಕೆ 2ನೇದಲ್ಲಿ ಐತೆ ನೋಡಿರಿ, ಆಪ್ಷನ್ ಬಿ. ಓಕೆ, ಇಲ್ಲಿ ನೋಡಿರಿ ಫಸ್ಟ್ ಒನ್ ಗಮನಿಸ್ಕೊಂಡಾಗ ನಮ್ಗೆ ಯಾವ್ದು ಗೊತ್ತಿರುತ್ತೆ ಅದನ್ನು ತೊಗೋಬೇಕಾಗತ್ತೆ ನಾವಿಲ್ಲಿ. ಕಾಳಿದಾಸ ಅಂತ ಬಂದಾಗ ಶಾಕುಂತಲ ತೊಗೊಂಡೇನಿ ನಾನಿಲ್ಲಿ. ಆಮೇಲೆ ಏನಪ್ಪ ಅಂತಂದರೆ ಮ್ಯಾಕ್ಸ್ ಮುಲ್ಲರ್ ಅಂತ ಬಂದಾಗ ಸೀಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಬರುತ್ತೆ. ಜೇಮ್ಸ್ ಮಿಲ್ ಅಂತ ಬಂದಾಗ ಹಿಸ್ಟರಿ ಆಫ್ ಇಂಡಿಯಾ ಬರುತ್ತೆ. ಇವೆಲ್ಲ ಓಲ್ಡ್ ಪುಸ್ತಕನಾಗಿದ್ದು, ಈಗ ತೆಗೆದು ಹಾಕಿದ್ದಾರೆ. ಪ್ರಸ್ತುತ ಈ ಎಲ್ಲ ಕೃತಿಗಳನ್ನು ಕೂಡ ತೆಗೆದು ಹಾಕಿರ್ತಾರೆ, ಓಲ್ಡ್ ಪುಸ್ತಕದಾಗಿದ್ದು. ಸೊ ಅದನ್ನು ಇಲ್ಲಿ ಕ್ವಶನ್ ಮಾಡ್ಯಾರ ನೋಡಿರಿ. ಅಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕನ ಕಾಲದ ತೆರಿಗೆಗಳನ್ನು ಕೂಡ ರಿಪೀಟ್ ಮಾಡಿರ್ತಾರೆ, ಮತ್ತು ಇದನ್ನು ಕೂಡ ರಿಪೀಟ್ ಮಾಡಿರ್ತಾರೆ. ಇದರಿಂದ ನಮ್ಗೆ ಸ್ಪಷ್ಟವಾಗಿ ಗೋಚರವಾಗ್ತೈತಿ ಹಳೆ ಪುಸ್ತಕದ ಕ್ವಶನ್ಸ್ ತೆಗೀತಾರ. 2024 ಮತ್ತು 23ರ ಒಂದಿಷ್ಟು ಪುಸ್ತಕಗಳನ್ನು ಕೂಡ ನೀವು ರಿವಿಷನ್ ಮಾಡ್ಕೋಬೇಕು. ಯಾವ ವಿಷಯವನ್ನು ತೆಗೆದು ಹಾಕ್ಯಾರಲ್ಲ, ಸೊ ಆ ವಿಷಯವನ್ನು ಮತ್ತೊಂದು ಸಾರಿ ನೀವೇನು ಮಾಡಬೇಕಾಗತ್ತಾ, ಓದಬೇಕಾಗತ್ತೆ ಅಂತಂದು ಹೇಳಬಹುದು. ಇಲ್ಲಿ ನೆಕ್ಸ್ಟ್ ಕ್ವಶನ್ 17ನೇ ಪ್ರಶ್ನೆ. ಪಂಪನ ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯನ್ನು ರಚಿಸಿದ, ಸರಿ ಇದೆ ರೀ. ಹಾಲನ್ನು ಗತ ಸಪ್ತಾಸತಿ ರಚಿಸಿದ, ಇದು ಕೂಡ ಸರಿ ಇದೆ. ಇಲ್ಲಿ ಎ ಬಿ ಎರಡೂ ಕೂಡ ಸರಿಯಾಗಿದ್ದವು. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್, ಮಿಂಟೋ ಮಾರ್ಲೆ ಸುಧಾರಣೆಗಳು, ಮಾಂಟಿಗೋ ಚೆಮ್ಸ್ಫರ್ಡ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದೆ. ಕಾಲಾನುಕ್ರಮದಲ್ಲಿ ಬರೆಯೋಣ. ಇಲ್ಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತಂದಾಗ 1784, ಮಿಂಟೋ ಮಾರ್ಲೆ ಸುಧಾರಣೆಗಳು 1909, ಮಾಂಟಿಗೋ ಚೆಮ್ಸ್ಫರ್ಡ್ 1919, ರೆಗ್ಯುಲೇಟಿಂಗ್ ಆ್ಯಕ್ಟ್ 1773. ಇಲ್ಲಿ ಫಸ್ಟ್ ಒನ್ ಬರ್ತಕ್ಕಂಥದ್ದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರ್ತದೆ. ಡಿ ಎಲ್ಲಿ ಐತೆ ನೋಡಿರಿ, ಇಲ್ಲಿ ಇದು ಬರಲ್ಲ, ಇದು ಬರಲ್ಲ, ಇಲ್ಲಿದೆ. ಓಕೆ, ನೆಕ್ಸ್ಟ್ 1 ಬರಬೇಕು. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಡಿ ಎ ಬಿ ಸಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್. ಮೌರ್ಯರ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಅಂತಂದಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೊಂಡಾಗ ಇಲ್ಲಿ ಇಂಡಿಕಾ ಬರುತ್ತೆ, ದೀಪವಂಶ ಮಹಾವಂಶ ಬರುತ್ತೆ ರೀ. ಓಕೆ, ಇಲ್ಲಿ 2 ಬರ್ತಾವೆ ಅಂತಂದು ಹೇಳ್ಬೋದು. ಇನ್ನು ಈ ಅಲಹಾಬಾದ್ ಸ್ತಂಭ ಶಾಸನ ಮತ್ತು ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನ ಇವೆರಡು ಗುಪ್ತರಿಗೆ ಸಂಬಂಧಪಟ್ಟವು. ಹಾಗಾಗಿ ಇಲ್ಲಿ ಎ ಬಿ ಮಾತ್ರ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಹೊಯ್ಸಳರಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತಂದಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೊಂಡಾಗ ಹೊಯ್ಸಳರ ಶಿಲ್ಪಕಲೆಯು ಜಗದ್ವಿಖ್ಯಾತವಾಗೈತೆ. ಹೌದು. ಇವರ ದೇವಾಲಯಗಳು ನಕ್ಷತ್ರ ಆಕಾರದ ಗರ್ಭಗೃಹ, ಉಪಪೀಠ, ಜಗತಿ ಇದೆಲ್ಲ ಕೂಡ ರೈಟ್ ಇದೆ. ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೊಂಡಾಗ ಎರಡೂ ಕೂಡ ಸರಿ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಮುಸ್ಲಿಂ ಲೀಗ್ನ ಸ್ಥಾಪನೆ, ಬಂಗಾಳ ವಿಭಜನೆ, ಸೂರತ್ ತೊಡಕು. ಇಲ್ಲಿ ಜಲಿಯನ್ ವಾಲಾಬಾಗ್ 1919, ಮುಸ್ಲಿಂ ಲೀಗ್ 1906, ಬಂಗಾಳ ವಿಭಜನೆ 1905, ಸೂರತ್ ತೊಡಕು 1907. ಇಲ್ಲಿ ಫಸ್ಟ್ ಒನ್ ಬರ್ತಕ್ಕಂಥದ್ದು ಯಾವುದು ನೋಡಿ. ಇಲ್ಲಿ ಯಾವ್ದು ಬರುತ್ತೆ, ಬೆಂಗಾಳ ವಿಭಜನೆ ಬರುತ್ತೆ. ಸೊ ಆಪ್ಷನ್ ಇದು ಅಲ್ಲ, ಸಿ ಫಸ್ಟ್ ಇದೆ. ಆಮೇಲೆ ಏನು ಬರುತ್ತೆ, ಮುಸ್ಲಿಂ ಲೀಗ್ ಸ್ಥಾಪನೆ, ಸಿ ಬಿ ಆಗಬೇಕು. ಸಿ ಬಿ ಆಪ್ಷನ್ ಬಿ ರೈಟ್ ಆನ್ಸರ್. ಒಂದು ಸೆಕೆಂಡ್. ಆಪ್ಷನ್ ಎ, ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ ನೋಡಿ. ಯಾಕಂದ್ರೆ ಇಲ್ಲಿ 1919 ಐತಿದು. ಓಕೆ, ಇನ್ನು ನೆಕ್ಸ್ಟ್ ಇದು 1906, 1905, 1907. ಸೊ ಆಪ್ಷನ್ 1 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಗಂಗರ ಕಾಲದಲ್ಲಿ ರಚನೆಯಾದ ಸರಿಯಾದ ಒಂದು ಗ್ರಂಥಗಳ ಗುಂಪು ಅಂತಂದಿದೆ. 22ನೇ ಪ್ರಶ್ನೆಗೆ ಆಪ್ಷನ್ 1 ರೈಟ್ ಆನ್ಸರ್. ಇಲ್ಲಿ ಶಬ್ದಾವತಾರ, ಗಜಾಷ್ಟಕ, ರಾಘವ ಪಾಂಡವ್ಯ, ಗದ್ಯ ಚಿಂತಾಮಣಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜ್ಯಗಳನ್ನು ಒಳಗೊಂಡಂತಹ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು. ಕೇಂದ್ರದಲ್ಲಿ ದ್ವಿ ಸರ್ಕಾರ ಸ್ಥಾಪಿಸಲಾಯಿತು. ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸ್ಥಾಪನೆಗೆ ಅವಕಾಶವನ್ನು ಕೊಡ್ತು. ಇದು ಒಂದು ಪಾಯಿಂಟ್ ಗೊತ್ತಿದ್ರು ಕೂಡ ನಾವು ಆರಾಮಾಗಿ ಉತ್ತರವನ್ನು ಹಾಕಬಹುದು. ಇನ್ನು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಲಾಯಿತು. ಪ್ರಮುಖವಾಗಿದ್ದು 1935ರ ಭಾರತ ಸರ್ಕಾರ ಕಾಯ್ದೆ. ಆಪ್ಷನ್ ಬಿ ರೈಟ್ ಆನ್ಸರ್ ಇಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಸ್ಥಳೀಯ ಮನೆತನ ಕದಂಬರು. ರೈಟ್. ಕದಂಬರ ರಾಜ್ಯದಲ್ಲಿ ಬನವಾಸಿಗಿನ ಉತ್ತರ ಕನ್ನಡ ಜಿಲ್ಲೆ ಎರಡೂ ಕೂಡ ಸರಿಯಾಗೈತಿ. ಎ ಬಿ ಎರಡೂ ಸರಿ. ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಅಂತಂದು ಕೇಳಿದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಪ್ರಮುಖವಾಗಿ 24 ಪ್ರಶ್ನೆಗಳು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದಾವೆ ನೋಡ್ರಿ. 25ನೇ ಪ್ರಶ್ನೆಯಿಂದ ಪೊಲಿಟಿಕಲ್ ಸ್ಟಾರ್ಟ್ ಆಗೈತಿ. ಓಕೆ, ನೆಕ್ಸ್ಟ್ ಕ್ವಶನ್. ರಿಪಬ್ಲಿಕ್ ಎಂಬ ಕೃತಿ ಕೌಟಿಲ್ಯ, ಅರಿಸ್ಟೋಟಲ್, ಸಾಕ್ರೆಟಿಸ್, ಪ್ಲೇಟೋ ಅಂತಂದಿದೆ. ಪ್ಲೇಟೋ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಅಕ್ರಮವಾಗಿ ಬಂಧಿತವಾದ ವ್ಯಕ್ತಿಯನ್ನು ತನ್ನ ಮುಂದೆ ನಿಗದಿತ ಅವಧಿಯೊಳಗೆ ಹಾಜರುಪಡಿಸುವಂತೆ ಮಾಡುವಂಥ ಒಂದು ಆಜ್ಞೆ ಬಂಧಿ ಪ್ರತ್ಯಕ್ಷೀಕರಣ. ಓಕೆ, ನೆಕ್ಸ್ಟ್ ಕ್ವಶನ್.
ಒಂದು ಸೆಕೆಂಡ್ ಸ್ಕಿಪ್ ಆಯಿತು. ಒಂದು ಸೆಕೆಂಡ್. ಪೇಪರ್ 2 ಎಲ್ಲ ಕೊಟ್ಟಾರ್ರಿ ಇದ್ರಾಗ. ಸೋಷಲ್ ಐತಿ, ಮ್ಯಾಥ್ಸ್ ಐತಿ. ಒಂದು ಸೆಕೆಂಡ್. ಸೋಷಿಯಲ್ ಸೈನ್ಸ್ ಪೇಜ್ ನಂಬರ್ 40. ಒಂದು ಸೆಕೆಂಡ್ ತಡ್ರಿ. ಸ್ಕಿಪ್ ಆಗಿಬಿಡ್ತದೆ. ಎಸ್ ಎಷ್ಟನೇ ಪ್ರಶ್ನೆಗಿದ್ವಲ್ಲ ನಾವು? 28. ಒಂದು ಸೆಕೆಂಡ್. ಎಸ್, ರಿಪಬ್ಲಿಕ್ ಆಯಿತು, ಸರ್ವೋಚ್ಚ ನ್ಯಾಯಾಲಯ ಆಯಿತು. ಎಸ್, 28ನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು ಮತ್ತು ಅವುಗಳು ಇರ್ತಕ್ಕಂಥ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರ ಅಂತಂದೇ ಹೇಳಬಹುದು. 28ನೇ ಪ್ರಶ್ನೆಯನ್ನು ಗಮನಿಸ್ಕೊಂಡಾಗ ಇಲ್ಲಿ ಪ್ರಮುಖವಾಗಿ ನೋಡಿ, ರೋಮ್ ಇದೆ, ಆಹಾರ ಮತ್ತು ಕೃಷಿ ಸಂಸ್ಥೆ ರೋಮ್ ಅಂತಂದಿದೆ. ಓಕೆ, ಆಮೇಲೆ ಇಲ್ಲಿ ಇದು ಉತ್ತರ ಬಂದುಬಿಟ್ಟು ಇಲ್ಲಿ ಡಿ ಮಾತ್ರ ತಪ್ಪಾಗತ್ತೆ ಅಂತಂದು ಹೇಳಬಹುದು. ಯಾಕಂದ್ರೆ ಹೇಗದಲ್ಲಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಐತಿ. ಇಲ್ಲಿ ನೋಡಿ ಪ್ರಮುಖವಾಗಿ ಆಹಾರ ಮತ್ತು ಕೃಷಿ ಸಂಸ್ಥೆ ಕರೆಕ್ಟು, ವಿಶ್ವ ಆರೋಗ್ಯ ಸಂಸ್ಥೆ ಜಿನೇವಾ ಕರೆಕ್ಟು, ಯುನೆಸ್ಕೋ ಪ್ಯಾರಿಸ್ ಕರೆಕ್ಟು, IBRD ಮತ್ತು ಹೇಗೆ ಅಂತಂದು ಕೊಟ್ಟಿದ್ದಾರೆ, ಇದು ತಪ್ಪು ಅಂತಂದು ಹೇಳಬಹುದು ಇಲ್ಲಿ. ಸೊ ಇಲ್ಲಿ 1, 2, 3 ಸರಿ, ಅಂದರೆ ಇಲ್ಲಿ ಡಿ ಮಾತ್ರ ತಪ್ಪು. ತಪ್ಪಾದ ಹೇಳಿಕೆನ ಆರಿಸ್ರಿಂದಾರ, ಇಲ್ಲಿ ಡಿ ಮಾತ್ರ ತಪ್ಪು. ಓಕೆ, ನೆಕ್ಸ್ಟ್ ಕ್ವಶನ್. 45ನೇ ವಿಧಿ 6 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಶೈಶವಾವಸ್ಥೆ ರಕ್ಷಣೆ ಶೈಕ್ಷಣಿಕ ಅವಕಾಶಗಳನ್ನು ತಿಳಿಸುತ್ತದೆ. ಎಸ್. ನೆಕ್ಸ್ಟ್, ಸಂವಿಧಾನ ಪರಿಷತ್ 19 ವಾಕ್ ಮತ್ತು ವ್ಯಕ್ತಿತ್ವದ ಸ್ವಾತಂತ್ರ್ಯವನ್ನು ಇದೇನು ಏನಪ್ಪ ಅಂತ ಪ್ರತಿಯೊಬ್ಬರ ಹಕ್ಕು ಅಂತ ತಿಳಿಸ್ತೈತಿ, ಕರೆಕ್ಟು. ಆಮೇಲೆ 29ನೇ ವಿಧಿ ಅಲ್ಪಸಂಖ್ಯಾತರ, ಇದು ಕರೆಕ್ಟು. 35ನೇ ವಿಧಿ ಶೈಕ್ಷಣಿಕ ಸಂಸ್ಥೆಗಳು, ಇದು ತಪ್ಪು. ಯಾಕಂದರೆ ಇಲ್ಲಿ 31 ಇರಬೇಕಿತ್ತು, ಇದು 31ನೇ ವಿಧಿ. ಸೊ ಇಲ್ಲಿ 35 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಇಲ್ಲಿ ABC ಅಷ್ಟೇ ಕರೆಕ್ಟ್. ಇಲ್ಲಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಸರ್ವ ಶಿಕ್ಷಣ ಅಭಿಯಾನದ್ದು ಇದೆ ಕ್ವಶನ್. ಎಸ್, ಇಲ್ಲಿ ಒಂದು ಸ್ಕಿಪ್ ಆಗಿದೆ ಕ್ವಶನ್, ಸಾರಿ. 29ನೇ ಪ್ರಶ್ನೆ ಫ್ಲೋದೊಳಗೆ ಹೋಗ್ಬಿಡ್ತಂಗೆ. ರಾಜನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಂದಿದೆ. ಅಮೇರಿಕಾ, ಐರ್ಲೆಂಡ್, ಫ್ರಾನ್ಸ್ ಮತ್ತು ಜಪಾನ್ ಅಂತಂದೈತಿ. ಸೊ ರೈಟ್ ಆನ್ಸರ್ ಬಂದುಬಿಟ್ಟು ಐರ್ಲೆಂಡ್ ರೀ. ಓಕೆ, ನೆಕ್ಸ್ಟ್ ಕ್ವಶನ್. ಈಸಿ ಇದೆ. ಸರ್ವ ಶಿಕ್ಷಣ ಅಭಿಯಾನ ಯಾವಾಗ ಬಂತು ಅಂತ ಕೇಳಿದರೆ 2001. ಓಕೆ, ಒಂದು ಸೆಕೆಂಡ್. ನನಗಿದು ಲ್ಯಾಪ್ಟಾಪ್ ಒಳಗೆ ಮಾಡಿ ಈಗ ಫೋನ್ದಾಗ ಮಾಡೋಕೆ ಸ್ವಲ್ಪ ಕಂಫರ್ಟೇಬಲ್ ಆಗಾಕತ್ತಿಲ್ಲ ಈ ಸರಿ ಯಾಕೋ. ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನದ ಎಷ್ಟಪ್ಪ ಇದು 18ನೇ ವಿಭಾಗದಲ್ಲಿ 352, 360 ಏನು ಹೇಳ್ತೈತಿ ಅಂತ ಕೇಳಿದಾರೆ. ಇದೇನು ಹೇಳ್ತೈತಿ? ತುರ್ತು ಪರಿಸ್ಥಿತಿಯನ್ನು ಹೇಳ್ತೈತಿ. ಆಪ್ಷನ್ 4 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು 50 ಮಾಡ್ತೇನೆ ರೀ. ನೆಕ್ಸ್ಟ್ ನಾಳೆ ಒಂದು 50, ಇಲ್ಲಾಂದ್ರೆ ಆಮೇಲೆ ಊಟ ಮಾಡ್ಕೊಂಡು ಬಂದು ಇನ್ನೊಂದು 50 ಅದೋ ಅವ್ನು 50 ಮಾಡ್ತೀನಿ. ಈಗ 50 ತೊಗೋರಿ ಈ ಕ್ಲಾಸ್ದಾಗ. ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಅಂತಂದಿದೆ ಸುಚೇತಾ ಕೃಪಲಾನಿ, ಕರೆಕ್ಟ್. ಪ್ರತಿಭಾ ದೇವಿ ಸಿಂಗ್ ಇವರು ಪ್ರೆಸಿಡೆಂಟ್ ಆಗಿರ್ತಾರೆ ಪ್ರಥಮ. ಓಕೆ, ಇನ್ನು ಮೀರಾ ಕುಮಾರಿ ಲೋಕಸಭೆಯ ಸ್ಪೀಕರ್, ಸರೋಜಿನಿ ನಾಯ್ಡು ರಾಜ್ಯಪಾಲರು. ಓಕೆ, ನೆಕ್ಸ್ಟ್ ಕ್ವಶನ್. ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ ಅಂತಂದಿದೆ. ಸೊ ಯಾರಪ್ಪ ಅಂದರೆ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು. ನೆಕ್ಸ್ಟ್ ಕ್ವಶನ್. ಈ ಸಂಸ್ಥೆ ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಯನ್ನು 1940 ಸ್ಥಾಪನೆಗೊಂಡಿತು. 1953 ಇದೊಂದು ಶಾಶ್ವತ ಸಂಸ್ಥೆ ಎನಿಸಿತು. ಮಹಿಳೆಯರು ಹಾಗೂ ಮಕ್ಕಳ ಅಭಿವೃದ್ಧಿಗೆ ಪೂರಕವಾದ ಪರಿಸರವನ್ನು ಒದಗಿಸುವುದೇ ಈ ಸಂಸ್ಥೆಯ ಮೂಲ ಉದ್ದೇಶವಾಗೈತೆ. ಯಾವುದದು ಹಾಗಿದ್ರೆ ಇದು ಪ್ರಮುಖವಾಗಿ ಯುನಿಸೆಫ್. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಭಾರತ ಚುನಾವಣಾ ವ್ಯವಸ್ಥೆ ನಿರ್ವಹಿಸುವ ಸ್ವತಂತ್ರ ಸಂಸ್ಥೆ ಅಂತ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್, ಚುನಾವಣಾ ಆಯೋಗ, ಲೋಕಸಭೆ, ರಾಜ್ಯಸಭೆ ಅಂತಂದಿದೆ. ರೈಟ್ ಆನ್ಸರ್ ಬಂದುಬಿಟ್ಟು ಚುನಾವಣಾ ಆಯೋಗ ರೀ ಇದು. ಇಲ್ಲಿ ನೋಡಿ, ಏನೇ ಚುನಾವಣಾ ಒಂದು ಸಂಬಂಧಪಟ್ಟಂಗೆ ಏನೋ ಪ್ರಶ್ನೆ ಕೇಳಿದ್ರು ಚುನಾವಣಾ ಆಯೋಗನ ಮಾಡ್ತಿರ್ತೈತಿ, ಬೇರೆ ಯಾರು ಇರೋಂಗಿಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕೇಳಿದರೆ ಪಂಡಿತ್ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ಕ್ವಶನ್. ಇಲ್ಲಿ ಸ್ಥಾಪನೆಯಾದ ವರ್ಷ ಮತ್ತು ಅಂಗಸಂಸ್ಥೆಗಳನ್ನು ಕೊಟ್ಟಿರ್ತಾರೆ. ಆಹಾರ ಮತ್ತು ಕೃಷಿ ಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ, ಯುನೆಸ್ಕೋ, IBRD ಅಂತಂದಿದೆ. ಆಹಾರ ಸಂಸ್ಥೆ 1945, ವಿಶ್ವ ಆರೋಗ್ಯ ಸಂಸ್ಥೆ 1948, ಯುನೆಸ್ಕೋ 1950, IBRD 1944 ಅಂತಂದಿದೆ. ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ರೈಟ್ ಆನ್ಸರ್ ಅಂತಂದು ಹೇಳ್ಬೋದು. ಇಲ್ಲಿರ್ತಕ್ಕಂಥ ಹೇಳಿಕೆಯಲ್ಲಿ ಬಿ ಮತ್ತು ಸಿ ತಪ್ಪಾಗಿದೆ. ತಪ್ಪಾದ ಜೋಡಿ ಕೇಳಿದ್ದಾರೆ. ಬಿ ಮತ್ತು ಸಿ ತಪ್ಪು. ಓಕೆ, ನೆಕ್ಸ್ಟ್ ಕ್ವಶನ್. ಮಹಿಳಾ ಸಹಾಯವಾಣಿಯನ್ನು ಕೇಳಿರ್ತಾರೆ. 1098, 1091, 1011, 1001 ಅಂತಂದಿದೆ. ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್
ಬಿ ಸರಿಯಾದ ಉತ್ತರ 1098. ಇನ್ನು ಮಕ್ಕಳದಂತ ಬಂದ್ರೆ 1098 ಮಕ್ಕಳ ಸಹಾಯವಾಣಿ. ನೆಕ್ಸ್ಟ್ ಕ್ವಶನ್, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರುಗಳ ಒಂದು ಸೇವಾವಧಿ ಅಂತ ಕೇಳಿದರೆ 6 ವರ್ಷ 65 ಆಗಬೇಕಿದೆ. ಎಲ್ಲೈತಿ? ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಮತ್ತು ಇದು ಸೇಮ್ ರಾಜ್ಯ ಲೋಕಸೇವಾ ಆಯೋಗದ ಇರ್ತೈತಿ. ಅದು ಹೆಂಗಪ್ಪ ಅಂತಂದ್ರೆ 6 ವರ್ಷ 62 ನೋಡಿ, ಗೊತ್ತಿಲ್ಲ ಅಂದರೆ ನೋಟ್ ಮಾಡ್ಕೊಳ್ಳಿ. ರಾಜ್ಯ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಏನೈತಲ್ಲ KPSC, ಸೊ ಅದರ ಒಂದು ಆಯೋಗದ ಸದಸ್ಯರ ಅಧಿಕಾರಾವಧಿ ಗಮನಿಸ್ಕೊಂಡಾಗ 6 ವರ್ಷ 62 ಇರುತ್ತೆ. ಕೇಂದ್ರ ಅಂತ ಬಂದಾಗ 6 ವರ್ಷ 65. ಓಕೆ, ನೆಕ್ಸ್ಟ್ ಕ್ವಶನ್, FIRದ ವಿಸ್ತೃತ ರೂಪ ಕೇಳಿರ್ತಾರೆ. ಸೊ ಇಲ್ಲಿ ಆಪ್ಷನ್ 4 ಇಲ್ಲಿ ರೈಟ್ ಆನ್ಸರ್, ಫಾಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಭದ್ರತಾ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಓದ್ರಿ ಅಂತಂದೈತಿ. ಎಸ್, ಬನ್ನಿ ಓದೋಣ. ಇದು ಎಲ್ಲ ಸದಸ್ಯ ದೇಶಗಳ ಪ್ರತಿನಿಧಿಗಳನ್ನು ಒಳಗೊಂಡ ಅಂಗಸಂಸ್ಥೆ ಆಗೈತಿ. ಹೌದು. ಇದು ವಿಶ್ವಸಂಸ್ಥೆಯ ಸಚಿವ ಸಂಪುಟದಂತಿರ್ತಕ್ಕಂಥ ಒಂದು ಸಂಸ್ಥೆ. ಇದು 5 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೊಂದಿರುತ್ತದೆ. ಅಮೆರಿಕ, ಸಂಯುಕ್ತ ಸಂಸ್ಥಾನ, ಫ್ರಾನ್ಸ್, ಭಾರತ, ರಷ್ಯಾ, ಚೀನಾ ದೇಶಗಳು ಇದರ ಕಾಯಂ ಸದಸ್ಯರು. ಎಸ್, ಇಲ್ಲಿ 42ಗೆ ಆಪ್ಷನ್ ಡಿ ರೈಟ್ ಆನ್ಸರ್. ಬಿ ಮತ್ತು ಸಿ ಇಲ್ಲಿ ಸರಿಯಾದ ಉತ್ತರ ಆಗ್ಯವು. ಓಕೆ, ನೆಕ್ಸ್ಟ್ ಕ್ವಶನ್, ಎಸ್ ಡಿ 42ನೇದಕ್ಕೆ ಆಪ್ಷನ್ ಡಿ. ಬಿ ಮತ್ತು ಸಿ ಇಲ್ಲಿ 38. ಒಂದು ಸೆಕೆಂಡ್, 38ನೇದೇನು ಹೇಳಿದ್ದು ನಾನು? ಸಿ ಮಾತ್ರ ತಪ್ಪು. ಎಸ್, ಇಲ್ಲಿ ಇದು ಸಿ ಮಾತ್ರ ತಪ್ಪು ಆಗ್ಬೇಕು ನೋಡಿ. ಒಂದು ಸೆಕೆಂಡ್, ಇಲ್ಲಿ ಅಂಗಸಂಸ್ಥೆಗಳು ಮತ್ತು ಸ್ಥಾಪನೆಯಾದ ವರ್ಷವನ್ನು ಕೊಟ್ಟಿರ್ತಾರೆ. ಇಲ್ಲಿ ಸಿ ಮಾತ್ರ ತಪ್ಪು ಇದು. ಓಕೆ, ಉಳಿಕಿದ್ದೆಲ್ಲ ಕರೆಕ್ಟ್ ಅದಾವೆ. ಯುನೆಸ್ಕೋ ಅದು ತಪ್ಪೈತಿ. ಓಕೆ, ನೆಕ್ಸ್ಟ್ ಮಕ್ಕಳ ಸಹಾಯವಾಣಿ ಆಯಿತು, ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರಾವಧಿ ಆಯಿತು, FIR ಆಯಿತು, ಭದ್ರತಾ ಸಮಿತಿಗೆ ಸಂಬಂಧಪಟ್ಟಂಗೆ 42ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಆಯಿತು. ಇನ್ನು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಎಸ್ ಡಿಸೆಂಬರ್ 10, 1948 ಘೋಷಣೆ ಆಗಿದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ಭಾಳಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದಾನೆ. ರಾಜ್ಯಸಭೆ ಸದಸ್ಯರಾಗಿರ್ತಕ್ಕಂತಹ ಅರ್ಹತೆ 30 ವಯಸ್ಸು, 30 ಆಗಿರ್ಬೇಕು ರೀ. ರಾಜ್ಯಸಭೆ ಅಂದ್ರಾಗ 30, ರಾಷ್ಟ್ರಪತಿ ಅಂದರೆ 35. ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿ 35 ಆಗಿರಬೇಕು. ಲೋಕಸಭೆ ಅಂದರೆ 25, ಗೊತ್ತಿರಲಿ. ಲೋಕಸಭೆ 25. ಓಕೆ, ನೆಕ್ಸ್ಟ್ ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಯಾರನ್ನು ಕರೀತಾರ ಅಂತ? ಯುರೋಪ್. 45ನೇ ಪ್ರಶ್ನೆಗೆ ಎಸ್ ಆಪ್ಷನ್ ಡಿ ರೈಟ್ ಆನ್ಸರ್. ಯುರೋಪ್ ಖಂಡವನ್ನು ಕರೀತಾರೆ. ನೆಕ್ಸ್ಟ್ ಕ್ವಶನ್, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರ್ತಕ್ಕಂತಹ ದೂರ ಕೇಳಿದ್ದಾನೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2, 111.4 ಕಿಲೋಮೀಟ್ರ್. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶ ಅಂತಂದಾಗ 110 ಬರುತ್ತೆ ರೇಖಾಂಶ. ಓಕೆ, ನೆಕ್ಸ್ಟ್ ಕ್ವಶನ್, ಬಂಗಾಳ ಕೊಲ್ಲಿಗೆ ಸೇರುವ ಮಯನ್ಮಾರಿನ ನದಿಗಳು ಅಂತಂದಿದೆ. ಎಸ್, ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2 ರೈಟ್ ಆನ್ಸರ್. ಸಿಟ್ಯಾಂಗ್, ಸ್ಟಾಲಿನ್, ಇರವಾಡಿ. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತದ ಆದರ್ಶ ರೇಖಾಂಶ ಇದೆ 82 ಪೂರ್ವ ರೇಖಾಂಶ. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಓದ್ರಿ ಸೂಕ್ತವಾದ ಉತ್ತರವನ್ನು ಆರಿಸಿದೆ. ಎಸ್, ಓದೋಣ ಬನ್ನಿ. ಕ್ಯಾಸ್ಪಿಯನ್ ಸಮುದ್ರ ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡಿನ ಜಲರಾಶಿಯಾಗಿದೆ. ಮಾಲ್ಡೀವ್ಸ್ ಕ್ಷೇತ್ರ ಮತ್ತು ಜನಸಂಖ್ಯೆ 2ರಲ್ಲಿ ಏಷ್ಯಾದ ಚಿಕ್ಕ ದೇಶವಾಗೈತಿ ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್. ಎ ಸರಿ, ಬಿ ತಪ್ಪು. ಎ ಸರಿ, ಬಿ ತಪ್ಪು ನೋಡ್ರಿ ಇದು. ಓಕೆ, ನೆಕ್ಸ್ಟ್ ಕ್ವಶನ್, 50ನೇ ಪ್ರಶ್ನೆ, ಈ ಪದರದಲ್ಲಿ ಓಜೋನ್ ಅನಿಲ ಕಂಡು ಬರ್ತೈತಿ. ಬಹಳಷ್ಟು ಸರಿ ನಾನು ಕ್ಲಾಸ್ ಮುಂದಂತೂ ರಿಪೀಟೆಡ್ ಸಮಶೀತೋಷ್ಣ ವಲಯ, ಸಮೋಷ್ಣ ವಲಯ ಅಥವಾ ಸ್ಟ್ಯಾಟೋಸ್ಪಿಯರ್. ಇಂಗ್ಲೀಷ್ದಾಗ ಏನಂತಾರೆ ರೀ? ಸ್ಟ್ಯಾಟೋಸ್ಪಿಯರ್. ಓಕೆ, ಸ್ಟ್ಯಾಟೋಸ್ಪಿಯರ್ ಅಂತಾರೆ ಅಥವಾ ಸಮೋಷ್ಣ ವಲಯ ಅಂತ ಕರೀತಾರೆ. ಎಸ್, 50 ಪ್ರಶ್ನೆಗಳದು. ನೆಕ್ಸ್ಟ್ 50 ಪ್ರಶ್ನೆನ ಊಟ ಮಾಡಿಕೊಂಡು ಮತ್ತೆ ತೊಗೊಂಬರ್ತೀನಿ. ಓಕೆ, ಥ್ಯಾಂಕ್ ಯು ಆಲ್. ನೋಡಿರಿ, ಕ್ಲಾಸ್ ನೋಡಿರಿ, ಬರ್ಕೋರಿ, ಮತ್ತು ಎಲ್ಲ PDFಸ್ಗಳನ್ನು ನಮ್ಮೊಂದು ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿಲಾಗಿದೆ. ಸೊ ಇಲ್ಲಿ ಲಿಂಕ್ಸ್ಗಳನ್ನು ಕೂಡ ಕೊಟ್ಟಿರ್ತೀನಿ, ಬೇಕಂದರೆ ಜಾಯ್ನ್ ಆಗಿ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನು 50 ಕ್ವಶನ್ ಅದಾವು. ಸೊ ಅವುಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಕಂಟಿನ್ಯೂ. ಓಕೆ, ಥ್ಯಾಂಕ್ ಯು ಆಲ್.